ರಾಜ್ಯಕ್ಕೆ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿದ್ದು ಕೈಮನೆಯಲ್ಲಿ ತಣ್ಣಗಾಗಬೇಕಾದಂತಹ ಅಸಮಾಧಾನ ಬಣ ರಾಜಕಾರಣ ಮತ್ತಷ್ಟು ಭುಗಿಲೇಳ್ತಾ ಇದೆ. ಇದು ವರಿಷ್ಠರ ಟೆನ್ಷನ್ ಅನ್ನು ಜಾಸ್ತಿ ಮಾಡ್ತಾ ಇದೆ. ಕಾಂಗ್ರೆಸ್ ಶಾಸಕರಿಗೆ ಕೈಕಾಟ್ ಬಾಯ್ಮುಚ್ಚು ಸಂದೇಶ. ಪಕ್ಷದ ಚೌಕಟ್ಟನ್ನು ಮೀರಿ ಮಾತನಾಡಿದರೆ ದಂಡಂ ದಶಗುಣಂ ಅಸ್ತ್ರ ಪ್ರಯೋಗ. ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ಶಾಸಕರಿಗೆ ಖಡಕ್ ವಾರ್ನಿಂಗ್. ಯಾರೇ ಆಗಿರಲಿ ಬಹಿರಂಗವಾಗಿ ಮಾತನಾಡಿದರೆ ನೋಟಿಸ್. ಕಾಂಗ್ರೆಸ್ ಶಾಸಕರಿಗೆ ಡಿಸಿಎಂ ಡಿಕೆಶಿ ನೇರವಾದಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಎಚ್ಚರಿಕೆಗೆ ಕಾಂಗ್ರೆಸ್ನ ಶಾಸಕರು ಬಗ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಕೈಕಟ್ ಬಾಯ್ಮುಚ್ಚ ಅಂದ ತಕ್ಷಣ ಸುಮ್ಮನಿರೋದಕ್ಕೆ ಶಾಸಕರು ಪ್ರೈಮರಿ ಸ್ಕೂಲ್ನ ಮಕ್ಕಳು ಅಲ್ಲ, ಡಿಕೆ ಶಿವಕುಮಾರ್ ಹೆಡ್ ಮಾಸ್ಟ್ರು ಅಲ್ಲ. ಈ ಹೇಳಿಕೆ ಕೊಟ್ಟ ನಂತರ ಎಲ್ಲ ಶಾಸಕರು ಸರಿ ಹೋಗ್ತಾರೆ ಅನ್ನೋದಾಗಿದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಬರುವಂತಹ ಅವಶ್ಯಕತೆಯೇ ಇರಲಿಲ್ಲ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಡಿಕೆ ಶಿವಕುಮಾರ್ ಅವರ ಈ ಎಚ್ಚರಿಕೆ, ಈ ಹೇಳಿಕೆ ಕಾಂಗ್ರೆಸ್ ಶಾಸಕರುಗಳ ಮೇಲೆ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ನಾನು ಅವನು ಯಾರು ನನ್ನ ಸಿ ಎಂ, ನನಗೆ ಯಾರು ಸಿ ಎಂ ಆಗ್ತೀನಿ ಅಂತ ನಂಗೆ ಹೇಳೋದು ಅವಶ್ಯಕತೆ ಇಲ್ಲ. ಇವತ್ತು ನಾಳೆನೇ ಅವ್ನಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ಇಕ್ಬಾಲ್ ಬಾಲಕೃಷ್ಣನು ಹೇಳೋದು ಬೇಡ, ನನಗೆ ಯಾರು ಅದೆಲ್ಲ ಬೇರೆ ವಿಚಾರ. ಪ್ರೆಸ್ ಮುಂದೆ ಯಾರು ಹೋಗ್ಬಾರ್ದು. ನಾನು ಹೇಳ್ತಾ ಇದ್ದೀನಿ, ನೋ ಪ್ರೆಸ್. ಇಕ್ಬಾಲ್ ಹುಸೇನ್ಗೂ ಹೇಳೋದಷ್ಟೇ, BC ಪಾಟೀಲ್ಗೂ ಹೇಳೋದಷ್ಟೇ, ಯಾರು BR ಪಾಟೀಲ್ಗೂ ಹೇಳೋದಷ್ಟೇ, ಬಾಲಕೃಷ್ಣ ಹೇಳೋದಷ್ಟೇ. ಯಾರು ನನಗೆ ಬೇಡ, ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ, ಅವ್ರ ಕೈ ಬಲಪಡಿಸೋದು ನಮ್ಮ ಸರ್ಕಾರ ಕೈ ಬಲಪಡಿಸೋದು ಅಷ್ಟೇ. ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ನಾನು ಅವನು ಯಾರು ನನ್ನ ಸಿ ಎಂ, ನನಗೆ ಯಾರು ಸಿ ಎಂ ಆಗ್ತೀನಿ ಅಂತ ನಂಗೆ ಹೇಳೋದು ಅವಶ್ಯಕತೆ ಇಲ್ಲ. ಇವತ್ತು ನಾಳೆನೇ ಅವ್ನಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ಇಕ್ಬಾಲ್ ಬಾಲಕೃಷ್ಣನು ಹೇಳೋದು ಬೇಡ, ನನಗೆ ಯಾರು ಅದೆಲ್ಲ ಬೇರೆ ವಿಚಾರ. ಪ್ರೆಸ್ ಮುಂದೆ ಯಾರು ಹೋಗ್ಬಾರ್ದು. ನಾನು ಹೇಳ್ತಾ ಇದ್ದೀನಿ, ನೋ ಪ್ರೆಸ್. ಇಕ್ಬಾಲ್ ಹುಸೇನ್ಗೂ ಹೇಳೋದಷ್ಟೇ, BC ಪಾಟೀಲ್ಗೂ ಹೇಳೋದಷ್ಟೇ, ಯಾರು BR ಪಾಟೀಲ್ಗೂ ಹೇಳೋದಷ್ಟೇ, ಬಾಲಕೃಷ್ಣ ಹೇಳೋದಷ್ಟೇ. ಯಾರು ನನಗೆ ಬೇಡ, ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ, ಅವ್ರು ಡಿಸಿಎಂ ಡಿಕೆ ಶಿವಕುಮಾರ್ ಕೈಕಟ್ ಬಾಯ್ಮುಚ್ಚ ಅಂದ ತಕ್ಷಣ ಸುಮ್ಮನಿರೋದಕ್ಕೆ ಶಾಸಕರು ಪ್ರೈಮರಿ ಸ್ಕೂಲ್ನ ಮಕ್ಕಳಲ್ಲ, ಅಧಿಕಾರದ ಆಸೆಯ ಕಣ್ಣುಗಳಿಂದ ಕಾಯ್ತಾ ಇರುವಂತಹ ಶಾಸಕರುಗಳು. ಈ ರೀತಿಯ ಹೇಳಿಕೆ ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿ